ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಆರಾಮಿದ್ದೇನೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಬೆಳಗ್ಗೆ ಎದ್ನ ಸೊ ನಮ್ಮ ಮಾಮವ್ರು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವೆಟರ್ ಗಿಟ್ರ್ ಎಲ್ಲ ಹಾಕಿದ್ರು. ಇಲ್ಲಿ ನಿನ್ನೆ ಊರಿಂದ ತಾಡ್ಪತ್ರಿಯಿಂದ ನಮ್ಮ ವೈಶು ಮತ್ತು ಮಗಳು ಮನೆಯವರು 3 ಜನನು ಬಂದಿದ್ರು. ಸೊ ಇಲ್ಲಿ ಬೆಳಗ್ಗೆ ಎಲ್ಲರೂ ಟೀ ಕುಡಿದು ಕೂತ್ಕೊಂಡಿದ್ವಿ ಫ್ರೆಂಡ್ಸ್. ಮತ್ತು ನನ್ನ ಮಗ ಮತ್ತು ಅವ್ರ ತಂಗಿ ಆಗಬೇಕಂತ ಚಾರಿಷ ಬಂದುಬಿಟ್ಟು ಮೊನ್ನೆ ಕೂದಲು ತಿರ್ಸಿದ್ರಲ್ವ ಅದೇ ಮಗು. ಸೊ ತಂಗಿ ಆಗ್ಬೇಕು. ಸೊ ಎಲ್ಲರೂ ಸೇರಿಬಿಟ್ಟು ಆಟ ಆಡ್ತಾಯಿದ್ರು. ಕೂತ್ಕೊಂಡಿದ್ವಿ ಫ್ರೆಂಡ್ಸ್. ಎಷ್ಟು ಕ್ಯೂಟ್ ಮಾತಾಡ್ತಾಳೆ ಅಂದರೆ ಎಷ್ಟು ಭಾಷೆ ವೆರೈಟಿ ಮಾತಾಡ್ತಾಳೆ ಫ್ರೆಂಡ್ಸ್. ನಾನಿದೆ ಫಸ್ಟ್ ಕೇಳ್ತಾ ಇರೋದು. ನನ್ನ ಮಗ ಆ ಥರ ಮಾತಾಡ್ತಿರ್ಲಿಲ್ಲ. ಅಮ್ಮ ಅವ್ವ ಅಪ್ಪ ಇಂಥವ್ರ ಮಾತಾಡ್ದ, ಅದು ಒಂಥರ ವೆರೈಟಿ ಭಾಷೆ ಮಾತಾಡ್ತಾಳೆ. ಸೊ ಮಕ್ಕಳು ಇದ್ದರೆ ಮನೇಲಿ ತುಂಬ ಆ್ಯಕ್ಟಿವಿಟಿ ಖುಷಿ ಆಗುತ್ತೆ. ಸೊ ಅವಳು ಅದು ಗಾಡಿ ನೋಡೋಣ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ಲು. ಅದಕ್ಕೋಸ್ಕರ ಅದು ಮೇಲ್ಗಡೆ ಎತ್ತಿಟ್ಟಿದ್ವಿ. ನನ್ನ ಮಗ ಬರೀ ಬಿಡ್ತು, ಅದ್ರ ಮೇಲೆ ಏರಕ್ಕೆ ಹೋಗಿ ಬಿದ್ದು ಅಳ್ತಾ ಇದ್ದ. ಸೊ ಹಾಗಾಗಿ ತೆಗೆದಿಟ್ಟಿದ್ವಿ. ಮತ್ತೆ ಹೊರಗಡೆ ತೆಗೆದ್ರು, ಒಳಗಡೆ ಆ ಕಡೆ ಸಜ್ಜೆ ಮೇಲೆ ಇಟ್ಟಿದ್ವಿ ಫ್ರೆಂಡ್ಸ್. ಆಟ ಆಡ್ತಾರೆ ಅಂದ್ಬಿಟ್ಟು ನಮ್ಮ ಡಿಂಪು ತೆಗೆದ್ಲು. ಇಂದಾಳ ಹಾಯ್, ಎಲ್ಲಿಗೆ ಹೋಗಕತ್ತೀರಿ? ಎಲ್ಲಿಗೆ ಹೋಗತ್ತೀರಿ? ಎಲ್ಲಿಗೆ ಹೋಗತ್ತೀರಮ್ಮ? ಅಕ್ಕಿ ನೋಡಿ. ಸೊ ಇಲ್ಲಿ ನಮ್ಮ ಅತ್ತೆಯವರು ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ್. ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಡಿಂಪಿಗೆ ಹುಷಾರಿಲ್ಲ, ಒಳ್ಳೆದಾಗಿತ್ತು. ಅದಕ್ಕೋಸ್ಕರ ಸ್ಕೂಲಿಗೆ ಕಳಿಸಿರಲಿಲ್ಲ ಅವರಮ್ಮ. ಸೊ ಇಲ್ಲಿ ನಮ್ಮ ಅತ್ತೆಯವ್ರ ದೇವರ ತೊಳೆದ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಸೋಮವಾರ ಬಂದುಬಿಟ್ಟು ಅವರು ಸಂಡೇ ದಿನ ಬಂದಿದ್ರು ಫ್ರೆಂಡ್ಸ್ ಸಾಯಂಕಾಲ. ಸೋಮವಾರನೂ ಇತ್ತು, ಹಾಗೆ ಅಮಾವಾಸ್ಯೆ ಇರ್ಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಕೆಳಗಡೆ ಕಾಯಿ ತುಂಬಿಟ್ಟು ಪೂಜೆ ಮಾಡ್ತಾಯಿದ್ರು ನಮ್ಮ ಅತ್ತೆಯವರು. ಪ್ಲೀಸ್ ಫ್ರೆಂಡ್ಸ್, ನನ್ನ ವೀಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ವಾಯ್ಸ್ ಸ್ವಲ್ಪ ಕಟ್ ಆಗ್ತಾಯಿದೆ. ನಾನು ಚಾರಿಷ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ ಸಾಮಾನು ಹಾಕ್ಕೊಂಡು. ಸೊ ಆಟೋ ಸಾಮಾನು ಇದ್ರೆ ಚೆನ್ನಾಗಿ ಆಟ ಆಡ್ತಾಳೆ. ಒಂಥರ ವೆರೈಟಿ ಮಾತಾಡ್ದ ಅಂತ ಆಗಲೇ ಹೇಳಿದೆ. ಸೊ ಇಲ್ಲಿ ನಾನು ಚಪಾತಿ ಮಾಡ್ಲಿಕ್ಕೆ ಅಂತ ಇಟ್ಟು ಕಲಿಸ್ತಾ ಇದ್ದೆ ಫ್ರೆಂಡ್ಸ್. ಇಷ್ಟು ಗಂಜಿ ಮಾಡ್ತಾಯಿದ್ಲು. ಅವರಮ್ಮ ಒಳಗಡೆ ಇರೋದ್ರಿಂದ ಬಾಗಿಲು ಹತ್ರ ಬಂದು ಕೂತ್ಕೊಂಡಿದ್ಲು ನಮ್ಮ ಚಾರಿಷ. ಸ್ವೀಟಿ ಅಂತೀವಿ ನಾವು, ಸ್ವೀಟ್ ಆಗಿ ಅವಳಿಗೆ ಪೆಟ್ನೆ ಬಂದ್ಬಿಟ್ಟು. ಇಲ್ಲ ಮತ್ತೆ ಅವರು ಕಾಯಿ ಹೊಡೆದ್ರು ದೇವರಿಗೆ. ಅಮಾವಾಸ್ಯೆ ಇತ್ತಲ್ವ, ಸೊ ಅದಕ್ಕೋಸ್ಕರ ಕೆಳಗಡೆ ಅಂದರೆ ನಮ್ಮ ಅಮ್ಮನವರ ಅಪ್ಪ ಅಮ್ಮಗೆ ತೆಂಬಿಗೆ ತುಂಬಿಟ್ಟು ಪೂಜೆ ಮಾಡ್ತಾರೆ ಪ್ರತಿ ಅಮಾವಾಸ್ಯೆಗೆ. ಸೊ ಪೂಜೆ ಎಲ್ಲ ಮುಗಿಸುತ್ತೆ. ನಮ್ಮ ಮಗ ಪೂಜೆ ಮಾಡೋ ಗಂಟೆ ಸೌಂಡ್ ಕೇಳಿದ್ರೆ ಸಾಕು ಒಳಗಡೆ ಓಡ್ತಾ ಇರ್ತಾನೆ. ಇಟ್ಕೊಂಡೇ ಮಾಡ್ಬೇಕು ಅವನಿಗೆ. ಸೊ ಫೈನಲಿ ಮಂಗಳಾರತಿ ಮಾಡ್ತಾಯಿದ್ರು ನಮ್ಮ ಅತ್ತೆಯವರು. ನನ್ನ ವೀಡಿಯೋ ಸ್ವಲ್ಪ ಅಪ್ಲೋಡ್ ಮಾಡಲಿಕ್ಕೆ ಡಿಲೇ ಆಗ್ತಿದೆ, ಯಾಕಂದರೆ ನನ್ನ ಮಗ ಸ್ವಲ್ಪ ಕೈ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಅವನು ಸ್ವಲ್ಪ ಹಠ ಮಾಡೋದು ಕಲ್ತಿದ್ದಾನೆ. ಆಗಲೇ ಚಪಾತಿ ಹಿಟ್ಟು ಕಲ್ಸ್ಕೊತೀನಿ ಅನ್ನಲ್ವ. ಸೊ ಪೂರಿ ಮಾಡಿದ್ವಿ, ಚಪಾತಿ ಮಾಡಲಲ್ಲ. ಸೊ ಮೈದಾ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಿ ನಾವು. ಸೊ ಪೂರಿ ಮಾಡಿದ್ವಿ ಫ್ರೆಂಡ್ಸ್. ಬಂದುಬಿಟ್ಟು ಸೋರೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ರು, ಸೂಪರ್ ಆಗಿತ್ತು ಪಲ್ಯ. ಮಾತ್ರ ಪಲ್ಯ ಅಲ್ಲ ಫ್ರೆಂಡ್ಸ್, ಸೊ ಅಲ್ಲಿ ಸಾಗು ಮಾಡಿದರು. ಸೊ ನಾನು ಇಲ್ಲಿ ಪೂರಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನಾವು ಪೂರಿ ವೀಕ್ಲಿ 1 ಟೈಮ್ ಮಾಡ್ತೀವಿ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ಮಾಡಲ್ಲ. ಅದು ಆಯಿಲಿ ತಿನ್ನಲಿಕ್ಕೆ ಜಾಸ್ತಿ ಹೋಗೋಲ್ಲ. ನೋಡ್ತಾ ಇರ್ಬೋದು ಈ ಥರ ಶಾವಿಗೆ ಪಾಯಸ ಮತ್ತು ಚಿತ್ರಾನ್ನ, ಪೂರಿ ಮತ್ತು ಸಾಗು ಮಾಡಿದ್ವಿ ಅವತ್ತು ಬಂದುಬಿಟ್ಟು ಟಿಫನಿಗೆ ಬೆಳಗ್ಗೆ. ಸೊ ಇಲ್ಲಿ ನನ್ನ ಮಗನಿಗೆ ಸ್ನಾನ ಮಾಡಿಸಿದ್ವಿ. ಅವನು ಆಟ ಆಡ್ತಾ ಕೂತ್ಕೊಂಡಿದ್ದ ಫ್ರೆಂಡ್ಸ್. ಕುದುರೆ ಮೇಲುಗಡೆ ಇಟ್ಟಿದ್ವಿ ಇಷ್ಟು ದಿನ ಸಜ್ಜೆ ಮೇಲೆ. ಇದು ನಮ್ಮ ಡಿಂಪುದು ಕುದುರೆ ಬಂದುಬಿಟ್ಟು ಅವಳದು ಚಿಕ್ಕವಳಿದ್ದ ತಂದಿದ್ದರು. ಸೊ ಅದು ನನ್ನ ಮಗನಿಗೆ ಬಂತು. ಇವಾಗ ಹೊಸ ಟೀ ಶರ್ಟ್ ಮತ್ತು ಹೊಸ ನೈಟ್ ಡ್ರೆಸ್ ಹಾಕಿದ್ವಿ ನನ್ನ ಮಗನಿಗೆ. ಇದು ಬಂದುಬಿಟ್ಟು ನಮ್ಮ ಮನೆ ಪಕ್ಕದವ್ರು ಕೊಟ್ಟಿದ್ರು ಫ್ರೆಂಡ್ಸ್, ಹೋಳಿಗೆ ಮಾಡಿದ್ರು ಅಂತ. ಇಲ್ಲಿ ಬಂದುಬಿಟ್ಟು ರಾತ್ರಿ ಅಂದರೆ ಸಾಯಂಕಾಲ ನನ್ನ ಮಗ ಮತ್ತು ಅವ್ರ ತಂಗಿ ಜೊತೆ ಆಟ ಆಡ್ತಾ ಇದ್ದ. ನಮ್ಮ ಚಾರಿಷ ಬಂದುಬಿಟ್ಟು ಫುಲ್ ಬೆರಕೆ ಫ್ರೆಂಡ್ಸ್. ಅಂದರೆ ಅವನೇ ಹಂಚ್ಕೊಂಡು ಹೋಗ್ತಾನೆ. ಅವಳೇ ಮೇಲೆ ಹೋಗಿಬಿಟ್ಟು ಹೊಡಿತಿರ್ತಾಳೆ. ಅವ್ನು ದೂರ ಹೋಗ್ತಾ ಇರ್ತಾನೆ ಹಂಚ್ಕೊಂಡು.
ಕೆಲವೊಂದು ಸಲ ಯಾರು ನೋಡಲಿಲ್ಲ ಅಂದರೆ ದೂಕಿ ಬಿಡ್ತಾನೆ ಅವನು ಒಳಗಡೆನೇ ಇದ್ದಾನೆ ಬೆರಿಕೆ. ಆದರೆ ಮಕ್ಕಳು ಸೇರಿದ್ರೆ ಹಂಗೆ ಅಲ್ವಾ ಫ್ರೆಂಡ್ಸ್. ಆದರೆ ಇಲ್ಲಿ ಬಂದ್ಬಿಟ್ಟು ಉಲ್ಟಾ ಆಗಿದೆ, ಅವಳೇ ಅವನಿಗೆ ಬಿಡ್ತಿರ್ತಾಳೆ. ಸೊ ಅವನೇ ಭಯಪಟ್ಟು ಹಿಂದಕ್ಕೆ ಹೋಗ್ತಾ ಇರ್ತಾನೆ. ಇವಳು ವಾಕರ್ನಲ್ಲಿ ಆಟ ಆಡ್ತಾ ಇದ್ದಾಳೆ. ಇಬ್ಬರು ಸೇರಿ ಚೆನ್ನಾಗಿ ಆಟ ಆಡ್ತಾರೆ ಫ್ರೆಂಡ್ಸ್. ಫುಲ್ ಟೈಮ್ ಪಾಸ್ ಆಗುತ್ತೆ ನಮಗಂತರೂ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್. ಕೇರ್, ಗುಡ್ ನೈಟ್, ಶುಭರಾತ್ರಿ ಫ್ರೆಂಡ್ಸ್. Cinema, mama, cinema.